Hello friends, welcome back to my channel. This is Ganesh. You are watching Trading Pathshala. ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಮತ್ತೆ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ 3 ಸೈಕಾಲಜಿ ಪಾಯಿಂಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಪಾಯಿಂಟ್ಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಎಮೋಷನ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಫಸ್ಟ್ ಒಂದು ಗ್ರೀಡ್, ಹೆಂಗೆ ನಾವು ಗ್ರೀಡ್ ನ ಕಂಟ್ರೋಲ್ ಮಾಡಿದ್ರೆ ನಮ್ಮ ಕಂಪ್ಲೀಟ್ ಟ್ರೇಡಿಂಗ್ ಜರ್ನಿನೇ ಡಿಸ್ಟ್ರಾಯ್ ಆಗುತ್ತೆ. ಎರಡನೇದು ಫಿಯರ್, ಹೆಂಗೆ ಫಿಯರ್ ಇಂದ ನಾವು ಮೇಲ್ ಬರಬೇಕು, ಫಿಯರ್ ಹೆಂಗಾಗುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೈವ್ ಟ್ರೇಡ್ ಮಾಡ್ಬೇಕಲ್ಲ ಅಂದ್ರೆ ಸ್ಟಾಕ್ ಬೈ ಇಲ್ಲ ಸೆಲ್ ಮಾಡ್ಬೇಕಾರೆ. ಮೂರನೇದು ಹೋಪ್ ಅಂತೂ ತುಂಬಾ ಒಂದು ವರ್ಸ್ಟ್ ಫೀಲಿಂಗ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ ನಾನು ಕೂಡ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಈ 3 ಎಮೋಷನ್ಸು ಕೂಡ ನಾನು ತುಂಬಾ ಫೇಸ್ ಮಾಡಿದ್ದೀನಿ. ಇದರಿಂದ ಈಚೆ ಬರಕ್ ಮ್ಯಾಕ್ಸಿಮಮ್ ಒಂದು 6 ಮಂತ್ಸ್ ಇಲ್ಲ 7 ಮಂತ್ಸ್ ಬೇಕಾಗೇ ಆಗುತ್ತೆ. ಏನಕ್ಕೆ ಅಂದ್ರೆ ಹ್ಯೂಮನ್ ಅಂದ್ರೆ ನಮ್ ಎಲ್ಲಾರು ಹ್ಯೂಮನ್ಸ್ ಅಲ್ಲೂ ಈ ಎಮೋಷನ್ಸ್ ಮತ್ತೆ ಈ ಗ್ರೀಡ್ ಫಿಯರ್ ಇದ್ದೇ ಇರುತ್ತೆ. ಅದನ್ನ ನಾವು ಹೆಂಗೆ ಕಂಟ್ರೋಲ್ ಮಾಡ್ತೀವಿ, ಅದರಿಂದ ಹೆಂಗೆ ನಾವು ಈಚೆ ಬರ್ತೀವಿ, ಬಂದಾಗ್ಲೇ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೈಕ್ ಒಂದು ಸಕ್ಸಸ್ಫುಲ್ ಮತ್ತೆ ಒಂದು ಪ್ರಾಫಿಟಬಲ್ ಟ್ರೇಡರ್ ಆಗಕ್ಕೆ ಸಾಧ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ಲಸ್ ಸೆಬಿ ಹೇಳಿರೋ ಪ್ರಕಾರ ಓನ್ಲಿ 95% ಕಂಪ್ಲೀಟ್ ಪೀಪಲ್ ಲಾಸ್ ಮಾಡ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಓನ್ಲಿ 5% ಏನ್ ಪೀಪಲ್ ಇರ್ತಾರೆ ಅವರು ಪ್ರಾಫಿಟ್ ಮಾಡ್ತಾರೆ ಅಂತ. ಆ 5% ಕ್ಯಾಟಗರಿ ನೀವು ಬರಬೇಕು ಅಂದ್ರೆ ಈ ಎಮೋಷನ್ಸ್ ನೀವು ಕಂಟ್ರೋಲ್ ಮಾಡ್ಲೇಬೇಕಾಗುತ್ತೆ. ಈ ಎಮೋಷನ್ಸ್ ನೀವು ಕಂಟ್ರೋಲ್ ಮಾಡ್ತು ಅಂದ್ರೆ ನೆಕ್ಸ್ಟ್ ನಿಮ್ಗೆ ಬೇರೆ ಲೈಕ್ ಮನಿ ಮ್ಯಾನೇಜ್ಮೆಂಟು, ಲೈಕ್ ಸ್ಟ್ರಾಟಜೀಸ್ ಯಾವ್ದಾದ್ರು ಯೂಸ್ ಮಾಡ್ಬೇಕು, ಅದು ಸೆಕೆಂಡ್ರಿ. ಓಕೆನಾ, ನೀವು ಫಸ್ಟ್ ನಿಮ್ಮ ಮೈಂಡ್ ಮತ್ತೆ ನಿಮ್ಮ ಟ್ರೇಡಿಂಗ್ ಏನ್ ಜರ್ನಿ ಇರುತ್ತೆ ಅದನ್ನ ಕಂಟ್ರೋಲ್ ಮಾಡಿದವ್ರೆ ಖಂಡಿತ ನೀವು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ಫುಲ್ ಮತ್ತೆ ಪ್ರಾಫಿಟಬಲ್ ಆಗಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಈಗ ಈ ವಿಡಿಯೋ ದಯವಿಟ್ಟು ಕೊನೆ ತನಕ ನೋಡಿ. ಪ್ಲಸ್ ಯಾರೇ ಹೊಸಬ್ರು ಈ ಚಾನಲ್ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಅಟೆಂಡೆನ್ಸ್ ಹಾಕಿ. ಅಟೆಂಡೆನ್ಸ್ ಅಂದ್ರೆ ಗೊತ್ತಿರ್ಬೋದು, ನಿಮ್ದು ಲೈಕ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂದ್ರೆ 4 ಜನ ಜೊತೆ ಶೇರ್ ಮಾಡಿ. ಯಾರು ಹೊಸದಾಗಿ ಸ್ಟಾಕ್ ಮಾರ್ಕೆಟ್ಗೆ ಬರಬೇಕು ಇಲ್ಲಾಂದ್ರೆ ನಾನು ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿರ್ತಾರೆ, ಅವ್ರಿಗೆ ಇದು ಇನ್ಫಾರ್ಮೇಟಿವ್ ಮತ್ತೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದು ಬಂದು ಗ್ರೀಡ್ ಅಂದ್ರೆ ಏನು ಅಂದ್ರೆ ತುಂಬಾ ಅತಿ ಆಸೆ. ಮಾರ್ಕೆಟ್ ಅಲ್ಲಿ ನಿಮ್ಗೆ ನಾನು ಲಕ್ಷ ಮಾಡ್ಬೇಕು, ಕೋಟಿ ಮಾಡ್ಬೇಕು, ಅವ್ರು ಮಾಡ್ತಾ ಇದ್ದಾರೆ ಇವ್ರು ಮಾಡ್ತಾರೆ ಅಂತ ಮೇನು ಬರೋದೇ ಕಂಪ್ಯಾರಿಸನ್ ಇಂದ. ಓಕೆನಾ, ಇನ್ನೊಬ್ರು ಯಾರೋ ದಿನಕ್ಕೆ 10 ಲಕ್ಷ ಮಾಡ್ತಾ ಇದಾರೆ, ಇನ್ನೊಬ್ರು ಯಾರೋ ದಿನಕ್ಕೆ 5,000 ಮಾಡ್ತಾ ಇದಾರೆ, 10,000 ಮಾಡ್ತಾ ಇದಾರೆ ಅಂತ ನಿಮ್ಗೆ ತಲೆಯಲ್ಲಿ ಬರುತ್ತೆ. ಇಲ್ಲ ಇನ್ಸ್ಟಾಗ್ರಾಮು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀರಾ. ತುಂಬಾ ಜನ ಅದರಿಂದ ಇನ್ಸ್ಪೈರ್ ಆಗಿ ತುಂಬಾ ಜನ ಮಾರ್ಕೆಟ್ ಅಲ್ಲಿ ಬರೋದು ಕೂಡ ತುಂಬಾ ಜನ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಮೇನ್ ನೀವು ಗ್ರೀಡ್ ನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ನೀವು ಯಾವ್ದೇ ಒಂದು ಸ್ಟಾಕ್ಸ್ ಆಗ್ಲಿ ಏನೇ ಒಂದು ಟ್ರೇಡಿಂಗ್ ಮಾಡೋದಾಗ್ಲಿ ಫಸ್ಟ್ ನಿಮ್ದು ಗ್ರೀಡ್ ಕಂಟ್ರೋಲ್ ಮಾಡ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ದು ಏನು ನೆಕ್ಸ್ಟ್ ಸ್ಟ್ರಾಟಜಿಗಳಿರುತ್ತೆ, ಏನೇನು ನೆಕ್ಸ್ಟ್ ಮನಿ ಮ್ಯಾನೇಜ್ಮೆಂಟ್ ಇರುತ್ತೆ, ಆಟೋಮೆಟಿಕ್ ಅದು ಒಂದು ಫ್ಲೋ ಅಲ್ಲಿ ಹೋಗುತ್ತೆ. ನೀವು ಗ್ರೀಡ್ ಯಾವಾಗ ಜಾಸ್ತಿ ಆಗುತ್ತೆ, ನಂಗೆ ಜಾಸ್ತಿ ಬೇಕು ಅಮೌಂಟ್ ಮಾರ್ಕೆಟ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನೀವು ಸ್ಟಾರ್ಟಿಂಗು ಮಾರ್ಕೆಟ್ಗೆ ಏನಾರ ಬಂದಾಗ ಏನೋ ನಾಲೆಡ್ಜ್ ಇಲ್ಲದೆ ಬಂದಾಗ್ಲೂ ಒಂದು ಅಪ್ ಮೇಲ್ ಹೋಗ್ತಾ ಇದೆ ಅಂದ್ರೆ ಬೈ ಮಾಡೋದು, ಕೆಳಗಡೆ ಬರ್ತಾ ಇದೆ ಸೆಲ್ ಮಾಡೋದು, ಆ ತರ ಮಾಡೋದು ಕೂಡ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಖಂಡಿತ ಮಾರ್ಕೆಟ್ ದುಡ್ಡು ಕೊಡುತ್ತೆ. ಏನಕ್ಕೆ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಕೂಡ ಮಾರ್ಕೆಟ್ ಬಂದಾಗ ಅಷ್ಟು ಏನು ನಂಗೂ ಗೊತ್ತಿರಲಿಲ್ಲ. ಲೈಕ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ದೇನೆ ಸಿ ಬೈ ಮಾಡು, ಕೆಳಗಡೆ ಬರ್ತಾ ಇದ್ದೇನೆ ಪಿ ಬೈ ಮಾಡು, ಆ ಥರ ನಾನು ತುಂಬಾ ಸಲ ಮಾಡಿ ಮಾರ್ಕೆಟ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ದುಡ್ಡು ಬರುತ್ತೆ. ಬಟ್ ಆ ದುಡ್ಡನ್ನ ನಾವು ಹೆಂಗೆ ಕಂಟ್ರೋಲ್ ಮಾಡ್ತೀವಿ, ದುಡ್ಡನ್ನ ಹೆಂಗೆ ನಾವು ಕ್ಯಾಪಿಟಲ್ನ ಲೈಕ್ ಪ್ರಿಸರ್ವ್ ಮಾಡ್ತೀವಿ ಅನ್ನೋದೇ ಮೇನ್ ಇಂಪಾರ್ಟೆಂಟು. ಆ ಪ್ರಿಸರ್ವ್ ಮಾಡಬೇಕು ಅಂದ್ರೆ ಮೇನು ನಮ್ಗೆ ಗ್ರೇಡ್ ಕಂಟ್ರೋಲ್ ಮಾಡಬೇಕು. ಒಂದಿನ ಮಾರ್ಕೆಟ್ ಕೊಡುತ್ತೆ, 2 ದಿನ ಮಾರ್ಕೆಟ್ ಕೊಡುತ್ತೆ, 3ನೇ ದಿನನೂ ಮಾರ್ಕೆಟ್ ಕೊಡುತ್ತೆ ಅಂತ ಯಾವುದೇ ಕಾರಣಕ್ಕೂ ನಾವು ಹೇಳಕ್ ಇಷ್ಟಪಡಲ್ಲ. ಏನಕ್ಕೆ ಅಂದ್ರೆ ಒಂದೇ ತರ ಮಾರ್ಕೆಟ್ ಯಾವತ್ತೂ ಇರೋದಿಲ್ಲ. ಏನೋ ಒಂದಿನ ಫ್ಲೂಕಲ್ ಮಾರ್ಕೆಟ್ ಮೇಲೆ ಹೋಯ್ತು, ನಿಮ್ಗೆ ಪ್ರಾಫಿಟ್ ಆಯ್ತು, ಸೆಕೆಂಡ್ ಡೇ ಅದು ಸೈಡ್ ವೈಸ್ ಹೋಯ್ತು ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ತಲೆಯಲ್ಲಿ ಬಂದೇ ಬರುತ್ತೆ, ಹೋದ್ಸತಿ ನಾನು ಒಂದು 10,000 ಮಾಡಿದೆ, ಇವತ್ತು ಕೂಡ ನಾನು 10,000 ಮಾಡ್ಲೇಬೇಕು ಅಂತ. ಏನ್ ಮಾಡ್ತೀರಾ ಅಂದ್ರೆ ವಾಪಸ್ ಅವತ್ತು ಕೂಡ ಅದೇ ಕ್ವಾಂಟಿಟಿಲಿ ಟ್ರೇಡ್ ಮಾಡ್ತೀರಾ. ಒಂದು 4-5 ಸಲ ಮಾರ್ಕೆಟ್ ಕೆಳಗಡೆ ಮೇಲೆ ಓಡಿದಾಗ ನಿಮ್ದು SL ಹಿಟ್ ಆಗುತ್ತೆ, ಓವರ್ ಟ್ರೇಡಿಂಗ್ ಶುರು ಮಾಡ್ಬಿಡ್ತೀರಾ. ಅಲ್ಲೇ ನಿಮ್ ಮೇನ್ ಕ್ಯಾಪಿಟಲ್ ಹಾಳಾಗುತ್ತೆ, ಪ್ಲಸ್ ನಿಮ್ದು ಸೈಕಾಲಜಿ ಕೂಡ ಹಾಳಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ಯಾವ ತರ ಗ್ರೀಡ್ ತುಂಬಾ ಜನ ಲೈಕ್ ಅದನ್ನ ಗ್ರೀಡ್ ಇಂದ ಅನುಭವಿಸ್ತಾರೆ ಅಂತ. ಯಾವುದೋ ಒಂದು ಸ್ಟಾಕ್ ನೀವು ಬೈ ಮಾಡಿರ್ತೀರಾ, ಫಾರ್ ಎಕ್ಸಾಂಪಲ್ ಒಂದು 100 ರೂಪೀಸ್ ಸ್ಟಾಕ್ ಬೈ ಮಾಡಿರ್ತೀರಾ, ನಿಮ್ದು SL 90 ಇರುತ್ತೆ, ಓಕೆನಾ, ಟಾರ್ಗೆಟ್ 120 ಇರುತ್ತೆ. ಓಕೆನಾ, ನೀವು ಅನ್ಕೊಂಡಂಗೆ ಏನೇನು ಸ್ಟ್ರಾಟಜಿ ಯೂಸ್ ಮಾಡಿರ್ತೀರಾ, ನಿಮ್ದು ಏನೇನು ಲೈಕ್ ಸೆಟಪ್ಸ್ ಏನೇನು ಇರುತ್ತೆ ಅದ್ರ ಪ್ರಕಾರನೇ ನೀವು ಟ್ರೇಡ್ ತಗೊಂಡಿರ್ತೀರಾ. ಓಕೆನಾ, ಮಾರ್ಕೆಟ್ ಆಲ್ರೆಡಿ 1:1, 1:2 120 ರೂಪೀಸ್ ನಿಮ್ಗೆ ಆಲ್ರೆಡಿ SL ಹತ್ರ ಹೋಗ್ತಾ ಇರುತ್ತೆ, ಟಾರ್ಗೆಟ್ SL ಹತ್ರ. ಆರು ನೀವು ನನಗೆ ಇನ್ನೂ ಜಾಸ್ತಿ ಬೇಕು ಅಂತ ಅಲ್ಲಿ ನಿಮ್ ಮೈಂಡ್ ಬಂದೇ ಬರುತ್ತೆ. ನನಗೆ ಅಂತಲ್ಲ, ತುಂಬಾ ಜನಕ್ಕೆ ಬಂದೇ ಬರುತ್ತೆ. ಸ್ಟಾರ್ಟಿಂಗ್ ಯಾರೇ ಮಾರ್ಕೆಟ್ಗೆ ಬಂದಾಗ್ಲೂ ಫಸ್ಟ್ ಟೈಮ್ ಅವರು ಪ್ರಾಫಿಟ್ ನೋಡಿದಾಗ ತುಂಬಾ ಅವ್ರು ಗ್ರೀಡಿ ಆಗೇ ಆಗ್ತಾರೆ. ಬಟ್ ಆ ಟೈಮಲ್ಲಿ ನಾವು ಗ್ರೀಡಿನ ಕಂಟ್ರೋಲ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇವಾಗ 120 ಬಂದು ನಿಮ್ ಟಾರ್ಗೆಟ್ ಇಟ್ಟಾಯ್ತು, ಏನ್ 20 ರೂಪಾಯಿ ನಿಮ್ದು ಅನ್ಕೊಂಡಿದ್ರೆ 20 ರೂಪಾಯಿ ಇಟ್ಟಾಯ್ತು. ಆ ಇಟ್ಟಾಗಿದ ತಕ್ಷಣ ನೀವು ಮಾರ್ಕೆಟ್ ಇಂದ ಈಚೆ ಬರಬೇಕು. ಏನಕ್ಕೆ ಅಂದ್ರೆ ನಾಳೆನೂ ಕೂಡ ಮಾರ್ಕೆಟ್ ಓಪನ್ ಆಗುತ್ತೆ. ಒಂದೇ ದಿನದಲ್ಲಿ 1 ಕೋಟಿ ಮಾಡ್ಬೇಕು, 10 ಲಕ್ಷ ಮಾಡ್ಬೇಕು ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಆ ಥರ ಆಗೋದಿಲ್ಲ. ನಾಳೆನೂ ಕೂಡ ಮಾರ್ಕೆಟ್ ಓಪನ್ ಆಗುತ್ತೆ, ನಾಳೆನೂ ಕೂಡ ನಾವು ಟ್ರೇಡ್ ಮಾಡ್ಬೋದು ಅಲ್ವಾ. ಏನ್ ನಾಳೆ ಮಾರ್ಕೆಟ್ ಓಪನ್ ಆಗಲ್ಲ, ನಾಳೆನೇ ಕ್ಲೋಸ್ ಆಗ್ಬಿಡುತ್ತೆ ಅಂತ ಏನಿಲ್ಲ. ಓಕೆನಾ, ನಾವಿಲ್ಲ ಅಂದ್ರೂ ಮಾರ್ಕೆಟ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರನೇ
ಏನ್ ನಿಮ್ದು ಟಾರ್ಗೆಟ್ ಹಿಟ್ ಆಗುತ್ತೆ ಇಲ್ಲಾಂದ್ರೆ SL ಹಿಟ್ ಆಗುತ್ತೆ, ಖಂಡಿತ ಅಲ್ಲಿಂದ ನೀವು ಈಚೆ ಬರಬೇಕು. ಓಕೆನಾ, ವಾಪಸ್ ನಂಗೆ ಇನ್ನೂ ಜಾಸ್ತಿ ಬೇಕು, 20 ರೂಪಾಯಿ ಸಾಕಾಗಲ್ಲ, ನಂಗೆ ಇನ್ನೂ 40 ರೂಪಾಯಿ ಬೇಕು, 50 ರೂಪಾಯಿ ಬೇಕು ಅಂದ್ರೆ ಅವತ್ತಿನ ದಿನ ಸಿಕ್ಬಿಡುತ್ತೆ. ನಾನು ಸಿಗಲ್ಲ ಅಂತ ಹೇಳ್ತಿಲ್ಲ, ಅವತ್ತಿನ ದಿನ ಸಿಗುತ್ತೆ. ನೆಕ್ಸ್ಟ್ ದಿನ ಏನ್ ಮಾಡ್ತೀರಾ, ಅದೇ ಮೈಂಡ್ ಸೆಟ್ ಬಂದ್ಬಿಡುತ್ತೆ ನಿಮ್ಗೆ, ಅದೇ ಗ್ರೀಡಿ ಮೈಂಡ್ ಸೆಟ್ ಬರುತ್ತೆ. ಪುನಃ ನಾಳೆನೂ ಕೂಡ ಹಂಗೆ ಹೋಪಲ್ಲೇ ಮೇಲೆ ಅಂದ್ರೆ 20 ರೂಪಾಯಿ ನಂಗೆ 40 ರೂಪಾಯಿ ನೆನೆ ಬಂದಿತ್ತು, ಇವತ್ತು ಕೂಡ ನಂಗೆ 40 ರೂಪಾಯಿ ಬಂದೇ ಬರುತ್ತೆ ಅಂತ ಗ್ರೀಡಿಯಲ್ಲಿ ಕೂತ್ಕೊಂಡಿರ್ತೀರಾ. ಅದು ಮಾರ್ಕೆಟ್ 40 ರೂಪಾಯಿ ಹೋಗಲ್ಲ, ಬರೀ 10 ರೂಪಾಯಿ 15 ರೂಪಾಯಿ ಆಗಿ ವಾಪಸ್ ರಿವರ್ಸ್ ಆಗುತ್ತೆ, ಇಲ್ಲಾಂದ್ರೆ ಅಲ್ಲೇ ಸೈಡ್ ವೈಸ್ ಆಗುತ್ತೆ. ನೀವು ಅವಾಗ ಏನ್ ಮಾಡ್ತೀರಾ, ಅಲ್ಲಿ ಓವರ್ ಟ್ರೇಡ್ ಮಾಡಕ್ ಶುರು ಮಾಡ್ಬಿಡ್ತೀರಾ. ಓಕೆನಾ, ಇಲ್ಲ ನನಗೆ ನೆನ್ನೆ 40 ರೂಪಾಯಿ ಬಂದಿತ್ತು, ಇವತ್ತು 40 ರೂಪಾಯಿ ಬೇಕೇ ಬೇಕು, ಗ್ರೀಡಿ ಮೈಂಡ್ ಸೆಟ್ ಬಂದು ಆಬ್ವಿಯಸ್ಲಿ ಒಂದ್ 3 ದಿನ ಆ ತರನೇ ಗ್ರೀಡಿ ಮೈಂಡ್ ಸೆಟ್ ಅನ್ನೋದು ಇತ್ತು ಅಂದ್ರೆ ಖಂಡಿತ ಆಬ್ವಿಯಸ್ಲಿ ನಿಮ್ದು ಕ್ಯಾಪಿಟಲ್ ಎಲ್ಲ ಲಾಸ್ ಆಗೋ ಚಾನ್ಸಸ್ 100% ಇದ್ದೇ ಇರುತ್ತೆ. ಏನಕ್ಕೆ ಅಂದ್ರೆ ಆ ಟೈಮಲ್ಲಿ ನೀವು ಪ್ರಾಫಿಟ್ ಜಾಸ್ತಿ ನೋಡ್ತೀರಲ್ವಾ, ನಿಮ್ಗೆ ಕ್ಯಾಪಿಟಲ್ ಬಗ್ಗೆ ಅಷ್ಟು ನಾಲೆಡ್ಜೇ ಇರಲ್ಲ. ಡೈಲಿ ನೀವು ಪ್ರಾಫಿಟ್ ಮಾಡಬೇಕು ಅಂತ ಅನ್ಕೊಂಡೆ ಬಂದ್ರೆ ಖಂಡಿತ 1 ದಿನ 2 ದಿನ ಲಾಸ್ ಆಯ್ತು ಅಂದ್ರೆ ನೆಕ್ಸ್ಟ್ ವಾಪಸ್ ಅದೇ ಮೈಂಡ್ ಸೆಟ್ ಅಲ್ಲಿ ಕಂಪ್ಲೀಟ್ ಲಾಸ್ ಆಗೋಗುತ್ತೆ, ನಿಮ್ದು ಕ್ಯಾಪಿಟಲ್ ಹೋಗುತ್ತೆ, ಏನ್ ಪ್ರಾಫಿಟ್ ಮಾಡಿದ್ರೆ ಅದು ಕೂಡ ಹೋಗುತ್ತೆ. ಸೊ ಅದಕ್ಕೋಸ್ಕರ ಆಸ್ ಎ ನೀವು ಬಿಗಿನರ್ ಬಂತು ಅಂದ್ರೆ ಮಾರ್ಕೆಟ್ಗೆ ದಯವಿಟ್ಟು ನಿಮ್ದೇನು ಲೈಕ್ ಸ್ಟಾಪ್ ಲಾಸ್ ಇರುತ್ತೆ, ಇಲ್ಲ ಏನ್ ಟಾರ್ಗೆಟ್ SL ಇರುತ್ತೆ, ಅದು ಹಿಟ್ ಆಗಿದ ತಕ್ಷಣ ದಯವಿಟ್ಟು ಮಾರ್ಕೆಟಿಂದ ಈಚೆ ಬನ್ನಿ. ಸಿಸ್ಟಮ್ ಮುಂದೆ ಯಾವುದೇ ಕಾರಣಕ್ಕೂ ಕುತ್ಕೊಳ್ಳೋಕೆ ಹೋಗ್ಬೇಡಿ, ಮೇನ್ ಪ್ರಾಬ್ಲಮ್ ಆಗೋದೇ ಅಲ್ಲಿಂದ. ಎರಡನೇದು ಬಂದು ಫಿಯರ್ ಅಂದ್ರೆ ಭಯ. ಮಾರ್ಕೆಟ್ ಅಲ್ಲಿ ಭಯ ಅನ್ನೋದು ತುಂಬಾ ಜನಕ್ಕೆ ಇರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನನಗೂ ಕೂಡ ಭಯ ಆಯ್ತು. ಹೆಂಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಟ್ರೇಡಿಂಗ್ ಅಲ್ಲಿ ಹೇಳ್ತಾ ಇರೋದು, ಓಕೆನಾ, ಯಾವ್ದೋ ಒಂದು ಆಪ್ಷನ್ ನೀವು ಮಾರ್ಕೆಟ್ ಬೈ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರ. ಇಲ್ಲಿಗೆ ಬಂದ್ರೆ ನಾನು ಬೈ ಮಾಡ್ತೀನಿ, ಮೇಲೆ SL ಇರುತ್ತೆ, ಮೇಲೆ ಟಾರ್ಗೆಟ್ SL ಇರುತ್ತೆ, ಕೆಳಗಡೆ SL ಇರುತ್ತೆ ಅಂತ. ಮಾರ್ಕೆಟ್ ಮೇಲ್ ಹೋಗ್ತಾ ಇದೆ, ನಿಮ್ದು ಫೇವರ್ ಆಗಿ ಹೋಗ್ತಾ ಇರೋ ಅಂದ್ರೆ ಭಯ ಇರುತ್ತೆ. ಏನಕ್ಕೆ ಅಂದ್ರೆ ಮೇನ್ ಪ್ರಾಬ್ಲಮ್ ಆಗೋದು ಲಾಟ್ ಸೈಜು. ಓಕೆನಾ, 100 ಲಾಟ್ ಒಟ್ಟಿಗೆ ಹಾಕ್ಬಿಡೋದು, ಇಲ್ಲಾಂದ್ರೆ 10 ಲಾಟ್ ಒಟ್ಟಿಗೆ ಹಾಕ್ಬಿಡೋದು. ಗೊತ್ತಿರುತ್ತೆ ನಿಮ್ಗೆ, ಕನ್ಫರ್ಮೇಶನ್ ಇರುತ್ತೆ. ಓಕೆನಾ, ಇವತ್ತು ಮಾರ್ಕೆಟ್ ಮೇಲ್ ಹೋಗುತ್ತೆ, ನಂದು ಫೇವರ್ ಆಗಿ ಹೋಗುತ್ತೆ, ಒಂದು 100 ಇಲ್ಲ 200 ಪಾಯಿಂಟ್ಸ್, ಆದ್ರೂ ಭಯ ಆಗುತ್ತೆ. ಏನಕ್ಕೆ ಅಂದ್ರೆ ಮೇನ್ ನಮ್ದು ಪ್ರಾಬ್ಲಮ್ ಆಗೋದು ಲಾಟ್ ಸೈಜು. ಓಕೆನಾ, ನಮ್ದು ಇದು ಹೇಳ್ಬೇಕು ಅಂದ್ರೆ ಟ್ರೇಡಿಂಗ್ ಅಲ್ಲಿ ಹೇಳ್ಬೇಕು ಅಂದ್ರೆ ನಿಫ್ಟಿ ಆಗಿರ್ಲಿ, ಬ್ಯಾಂಕ್ ನಿಫ್ಟಿ ಆಗಿರ್ಲಿ, ನಿಫ್ಟಿ 50 ಏನಿರುತ್ತೆ, ನಿಫ್ಟಿ 50 1 ಲಾಟು 50 ಇರುತ್ತೆ ಟೋಟಲ್. ಆ 50 ನಿಮ್ಗೆ 100 ಕೂಡ ತಗೋಬಹುದು, 50 ಕೂಡ ಇರುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಫೇವರ್ ಆಗಿ ಹೋಗ್ತಾ ಇದೆ ಅಂದ್ರೆ 30 ಲಾಟು 40 ಲಾಟು 50 ಲಾಟು ಎಷ್ಟು ಕ್ಯಾಪಿಟಲ್ ಇದೆ ಅವ್ರದ್ದು ಡಿಮ್ಯಾಟ್ ಅಕೌಂಟ್ ಅಲ್ಲಿ ಅಷ್ಟಕ್ಕೂ ತಗೋಬಿಡೋದು. ಅಷ್ಟಕ್ಕೆ ತಗೊಂಡಾಗ ಅವ್ರ ಫೇವರ್ ಹೋಗುತ್ತೆ. ಮಾರ್ಕೆಟ್ ಒಂದು ಫೇವರ್ ಹಿಂಗ್ ಹೋಗ್ತಾ ಇದೆ, ಒಂದು ಕೆಳಗಡೆನ ಡಿಪ್ ಆಯ್ತು ಅಂದ್ರೆ ಒಂದು ಪುಲ್ ಬ್ಯಾಕ್ ಬಂದ್ರು ಅಂದ್ರೆ ಆಬ್ವಿಯಸ್ಲಿ ಅದು ಸ್ವಲ್ಪ ಏನ್ ಪ್ರಾಫಿಟ್ ನಿಮ್ಗೆ 30,000 40,000 ತೋರಿಸ್ತಾ ಇರುತ್ತೆ, ಅದೊಂದು 15-20 ಸಾವಿರ ವಾಪಸ್ ಬಂದೇ ಬರುತ್ತೆ. ಏನಕ್ಕೆ ಅಂದ್ರೆ ಮೇನ್ ನಿಮ್ದು ಲಾಟ್ ಸೈಜ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಏನ್ ಹೇಳೋದು ಅಂದ್ರೆ ಅಷ್ಟೇ ಸ್ಟಾಕ್ ಮಾರ್ಕೆಟ್ ಇಲ್ಲಾಂದ್ರೆ ನೀವು ಯಾವುದೇ ಒಂದು ಬೈ ಸೆಲ್ಲು, ಇಲ್ಲಾಂದ್ರೆ ಆಪ್ಷನ್ಸ್ ಬೈ ಇರ್ಬೋದು, ಇಲ್ಲಾಂದ್ರೆ ಲೈಕ್ ಏನಪ್ಪಾ ಇದ್ರದ್ದು ಸ್ಟಾಕ್ಸ್ ಏನಾರ ಬೈ ಸೆಲ್ ಮಾಡಬೇಕು ಅಂದ್ರೆ ದಯವಿಟ್ಟು ಲಾಟ್ ಸೈಜ್ ನ ಕಡಿಮೆ ಮಾಡಿ. ಓಕೆನಾ, ಲಾಟ್ ಸೈಜ್ ನ ಕಡಿಮೆ ಮಾಡಿದ ತಕ್ಷಣ ನಿಮಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ. ಓಕೆನಾ, ಇವನ್ ನೀವು ಸ್ವಲ್ಪ ಪ್ರಾಫಿಟ್ ಅಲ್ಲೇ ಎಕ್ಸಿಟ್ ಆಗಿ, ನಾನೇನು ಲಕ್ಷ ಕೋಟಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಬಂತು ಅಂದ್ರೆ ಫಸ್ಟ್ ಪ್ರಾಫಿಟ್ ನೋಡೋದ್ ಕಲ್ತ್ಕೊಳ್ಳಿ. ನೀವು ಪ್ರಾಫಿಟ್ ಹೆಂಗ್ ಬರುತ್ತೆ, ಯಾವ ತರ ಮೂವ್ ಆದ್ರೆ ನಿಮ್ಗೆ ಬರುತ್ತೆ, ಯಾವ್ದೇ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಪ್ರಾಫಿಟ್ ಬರುತ್ತೆ. ಸ್ವಲ್ಪ ಪ್ರಾಫಿಟ್ ನ ನೀವು ತಗೊಂಡ್ ಬಂತು ಅಂದ್ರೆ ನೆಕ್ಸ್ಟ್ ಒಂದು ನೀವು 6 ತಿಂಗಳು 7 ತಿಂಗಳು ಆಗಿದ ತಕ್ಷಣ ಏನೊಂದು ಟ್ರೆಂಡ್ ಏನಾರು ಸಿಕ್ತು ಅಂದ್ರೆ ಅವಾಗ ನೀವು ಒಂದು ಎಕ್ಸ್ಟ್ರಾ ಒಂದು 5 ಲಾಟು 6 ಲಾಟು ಖಂಡಿತ ಹಾಕ್ಬೋದು. ಓಕೆನಾ, ಅಲ್ಲಿವರೆಗೂ ಆದಷ್ಟು ನಿಮ್ದು ಫಿಯರ್ ಕಡಿಮೆ ಆಗ್ಬೇಕು ಅಂದ್ರೆ ಮೇನ್ ಲಾಟ್ ಸೈಜ್ ಮೇಲೆ ನೀವು ವರ್ಕ್ ಮಾಡ್ಲೇಬೇಕಾಗುತ್ತೆ. ಮೂರನೇದು ಬಂದು ಹೋಪ್ ಅನ್ನೋದು ಒಂದು ವರ್ಸ್ಟ್ ಫೀಲಿಂಗ್ ಮತ್ತೆ ಒಂದು ಎಮೋಷನಲ್ ಮಿಸ್ಟೇಕ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಸ್ ಎ ಟ್ರೇಡಿಂಗ್ ಜರ್ನಿಲಿ ನೀವೇನಾರ ಲೈಕ್ ಬಿಗಿನರ್ ಆಗಿ ಏನಾರ ಮಾರ್ಕೆಟ್ ಬಂತು ಅಂದ್ರೆ ದಯವಿಟ್ಟು ಮಾರ್ಕೆಟ್ ಮೇಲೆ ಹೋಪ್ ಇಟ್ಕೊಳಕ್ ಹೋಗ್ಬಿಡಿ. ನಿಮ್ದೇನ್ ಅನಾಲಿಸಿಸ್ ಇರುತ್ತೆ ಅದನ್ನ ಫಾಲೋ ಮಾಡಿ, ಮನಿ ಮ್ಯಾನೇಜ್ಮೆಂಟ್ ಏನಿರುತ್ತೆ, ನಿಮ್ ಸೈಕಾಲಜಿ ಏನಿರುತ್ತೆ ಅದನ್ನ ಮಾತ್ರ ಫಾಲೋ ಮಾಡಿ. ಹೋಪ್ ಅಂತೂ ಮಾರ್ಕೆಟ್ ಮೇಲೆ ಯಾವುದೇ ಕಾರಣಕ್ಕೂ ಇಟ್ಕೊಳಕ್ ಹೋಗ್ಬಾರ್ದು. ಏನಕ್ಕೆ ಅಂದ್ರೆ ಮಾರ್ಕೆಟ್ ಈಸ್ ಸುಪ್ರೀಂ. ಅಂದ್ರೆ ಮಾರ್ಕೆಟ್ ಯಾರ ಮಾತು ಕೇಳಲ್ಲ, ನೀವು ಅಂತಲ್ಲ ಎಂತೆಂತ ದೊಡ್ಡ ಇನ್ಸ್ಟಿಟ್ಯೂಷನ್ ಮಾತು ಅವರು ಅದನ್ನು ಕೇಳೋದಿಲ್ಲ. ಲೈಕ್ ಪ್ರೈಸ್ ಹೆಂಗ್ ಮೂವ್ ಆಗುತ್ತೆ ಅಂದ್ರೆ ಹೆಂಗೆ ಫ್ಲೋ ಇರುತ್ತೆ, ಬೈಯರ್ಸ್ ಸೆಲ್ಲರ್ಸ್ ಹೆಂಗ್ ಫ್ಲೋ ಇರುತ್ತೆ ಅದ್ರ ತರನೇ ವರ್ಕ್ ಆಗುತ್ತೆ. ನೀವ್ ಹೇಳ್ದಂಗೆ ಮಾರ್ಕೆಟ್ ಮೇಲೆ ಹೋಗೋದು, ನೀವ್ ಹೇಳ್ದಂಗೆ ಮಾರ್ಕೆಟ್ ಕೆಳಗೆ ಬರೋದು ಅಂತ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರನೇ ಹೋಪ್ ಅನ್ನೋದು ಯಾವುದೇ ಕಾರಣಕ್ಕೂ ಇಟ್ಕೊಳಕ್ ಹೋಗ್ಬಾರ್ದು. ಮೇನ್ ಮಿಸ್ಟೇಕ್ ಮಾಡೋದು ಹೋಪ್ ಅಲ್ಲಿ ಅಂದ್ರೆ ಯಾವಾಗ ಅಂದ್ರೆ ಈ 3 ಸಿಚುವೇಶನ್ ಅಲ್ಲಿ ಆಸ್ ಎ ಬಿಗಿನರ್ ಆಗಿ, ಇಲ್ಲಾಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಒಂದು 5 to 6 ಮಂತ್ಸ್ ಏನಾರ ಇತ್ತು ಅಂದ್ರೆ ಈ 3 ಸಿಚುವೇಶನ್ ಅಲ್ಲಿ ಹೋಪು ಲೈಕ್ ಬಂದೇ ಬರುತ್ತೆ. ಅದನ್ನ ನಾವು ಕಂಟ್ರೋಲ್ ಮಾಡಬೇಕು. ಫಸ್ಟ್ ಒಂದು ಬಂದು ಅನಾಲಿಸಿಸ್ ತಪ್ಪಿದ್ದಾಗ, ನಿಮ್ದು ಅನಾಲಿಸಿಸ್ ಯಾವುದೇ ತರ ತಪ್ಪು ನೀವು ಅನಾಲಿಸಿಸ್ ಮಾಡಿದಾಗ ಹೋಪ್ ಅಲ್ಲಿ ನೀವು ಮಾರ್ಕೆಟ್ ಅಲ್ಲಿ ಕೂತ್ಕೋತೀರಾ. ಫಾರ್ ಎಕ್ಸಾಂಪಲ್ ಒಂದು ಟ್ರೇಡ್ ತಗೋತೀರಾ, ಮಾರ್ಕೆಟ್ 100 ಇಂದ 110 ಹೋಗುತ್ತೆ ಅಂತ ನೀವು ಅನ್ಕೊಂಡಿರ್ತೀರಾ. ಓಕೆನಾ, 110ಗೆ ನಿಮ್ದು ಲೈಕ್ ಇದ್ರದ್ದು ಟಾರ್ಗೆಟ್ SL ಇಟ್ಟಿರ್ತೀರಾ, 90ಗೆ ನಿಮ್ದು 10 ಪಾಯಿಂಟ್ಸ್ ನಿಮ್ದು SL ಇಟ್ಟಿರ್ತೀರಾ. ಮಾರ್ಕೆಟ್ ನಿಮ್ ಅಗೇನ್ಸ್ಟ್ ಬರ್ತಾ ಇದೆ, ಲೈಕ್ 90 ಇಂದ 99 95 100 ಲೈಕ್ 95 ಇಂದ 90 ಆ ತರ ಬರ್ತಾ ಇದ್ರು ಕೂಡ ನೀವು ಸ್ಟಾಪ್ ಲಾಸ್ ನ ಬಫರ್ ಮಾಡೋದು. ಇಲ್ಲ ಮಾರ್ಕೆಟ್ ಮೇಲೆ ಹೋಗುತ್ತೆ ಇವತ್ತಿಲ್ಲ ನಾಳೆ ಅಂದ್ಬಿಟ್ಟು ಪುನಃ 90 ಇರೋದನ್ನ 80ಗೆ ತಗೋಬರೋದು, 80 ಇಂದ ಲೈಕ್
ವಾಪಸ್ 75 ತರೋದು. ಈ ತಪ್ಪು ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ನಿಮ್ ಅಗೇನ್ಸ್ಟ್ ಏನಾರ ಮಾರ್ಕೆಟ್ ಬಂತು ಅಂದ್ರೆ ದಯವಿಟ್ಟು SL ಕೊಟ್ಟು ಮಾರ್ಕೆಟ್ ಇಂದ ಈಚೆ ಬನ್ನಿ. ಏನಕ್ಕೆ ಅಂದ್ರೆ ಒಂದಿನ ನಿಮ್ಗೆ ಏನೋ ಒಂದು ಉಲ್ಟಾ ಹೋಗಿ ಪ್ರಾಫಿಟ್ ಕೊಡ್ಬೋದು, ಎವ್ರಿ ಡೇ ಆತರ ಆಗೋದಿಲ್ಲ. ಮಾರ್ಕೆಟ್ ಒಂದ್ಸಲ ಕೆಳಗೆ ಬರ್ಬೇಕು ಅಂತ ಡಿಸೈಡ್ ಆದ್ರೆ ಅದು ಕೆಳಗೆ ಬಂದೇ ಬರುತ್ತೆ. ಏನೋ ಒಂದ್ 2 ಸಲ ನಾನು ಹೇಳ್ದಂಗೆ ಒಂದು ಫ್ಲೂಕ್ ಅಲ್ಲಿ ನಿಮ್ಗೆ ವಾಪಸ್ ರಿಟರ್ನ್ ಆಗಿರ್ಬೋದು. ಲೈಕ್ 90 ಇಂದ ಏನ್ ನೀವು 100 ಎಂಟ್ರಿ ಆಗಿರ್ತೀರಾ, 90 SL ಇಟ್ಟಿರ್ತೀರಾ, ಅದನ್ನೊಂದು 10 ಪಾಯಿಂಟ್ ಕೆಳಗಡೆ ಇಟ್ಟಾದಾಗ ಅದು ವಾಪಸ್ ರಿವರ್ಸ್ ಕೂಡ ಆಗ್ಬೋದು. 1 ಸಲ ಆಗ್ಬೋದು, 2 ಸಲ ಆಗ್ಬೋದು. ಬಟ್ 3ನೇ ಸಲ ಯಾವಾಗ ನಿಮ್ಗೆ ಟ್ರಯಲ್ SL ನೀವು ಟ್ರಯಲ್ ಮಾಡ್ತೀರಾ, ಕೆಳಗಡೆ ಬಫರ್ ಮಾಡಿ, ಅವತ್ತಿನ ದಿನ ಕಂಪ್ಲೀಟ್ ನೀವು ಲಾಸ್ ಮಾಡೋ ಚಾನ್ಸಸ್ ಇರುತ್ತೆ. ಅದು 100 ಇಂದ ವಾಪಸ್ 0ಗೂ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ದು ಅನಾಲಿಸಿಸ್ ಕರೆಕ್ಟ್ ಆಗಿದ್ದಾಗ ಲೈಕ್ ನಿಮ್ದೇನ್ ಟಾರ್ಗೆಟ್ ಇರುತ್ತೆ ಅದನ್ನ ಲೈಕ್ ಅಕ್ಸೆಪ್ಟ್ ಮಾಡಿ ಮಾರ್ಕೆಟ್ ಇಂದ ಈಚೆ ಬನ್ನಿ. SL ಇಟ್ಟಾದ್ರೂ ಕೂಡ ದಯವಿಟ್ಟು ಮಾರ್ಕೆಟ್ ಇಂದ ಈಚೆ ಬಂದಿ. ಯಾವುದೇ ಕಾರಣಕ್ಕೂ ಹೋಪಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕೂತ್ಕೊಳ್ಳಕ್ ಹೋಗ್ಬೇಡಿ. ಫಸ್ಟ್ ಒನ್. ಸೆಕೆಂಡ್ ಒನ್ ಬಂದು SL ಇಡದೇ ಇರೋ ಕಾರಣಕ್ಕೆ, ಓಕೆನಾ. ಒಂದು ಮಾರ್ಕೆಟ್ ಅಲ್ಲಿ ನೀವು ಒಂದು ಸ್ಟಾಕ್ ಅಲ್ಲಿ ಎಂಟ್ರಿ ಆಗಿರ್ತಾರೆ, SL ಇಟ್ಟಿರಲ್ಲ, ಮೇಲ್ಗಡೆ ಸ್ಟಾಪ್ ಲಾಸ್, ನಿಮ್ದೇನ್ ಟಾರ್ಗೆಟ್ ಸ್ಟಾಪ್ ಲಾಸ್ ಇಟ್ಟಿರಲ್ಲ. ನೀವೇನ್ ಅನ್ಕೊ ಬಂದಿರ್ತಾರ ಮಾರ್ಕೆಟ್ ಇವತ್ತು ಮೇಲೆ ಹೋಗುತ್ತೆ, ನನ್ನ ಅನಾಲಿಸಿಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ. ಮಾರ್ಕೆಟ್ ನಿಮ್ ಅಗೇನ್ಸ್ಟ್ ಕೆಳಗಡೆ ಬರ್ತಾ ಇದ್ರು ಕೂಡ ನೀವು SL ಇಟ್ಟಿರಲ್ಲ, ಓಪಲ್ ಕೂತ್ಕೊಬಿಡ್ತೀರಾ. ಇಲ್ಲ ಇವತ್ತಿಲ್ಲ ನಾಳೆ ಬರುತ್ತೆ, ನಾಳೆ ಏನೋ ಒಂದು ನ್ಯೂಸ್ ಇದೆ, ನಾಳಿದೇನೋ ಒಂದು ರಿಸಲ್ಟ್ ಇದೆ ಅಂತ ಓಪಲ್ ಕೂತ್ಕೊಬಿಡ್ತೀರಾ. ಆ ಓಪನ್ ಅಂತೂ ಯಾವುದೇ ಕಾರಣಕ್ಕೂ ಅದು ವರ್ಕ್ ಆಗೋದು ಇಲ್ಲ. ನೀವು ಕಂಪ್ಲೀಟ್ ನೀವು ಏನು ಅಕೌಂಟ್ ಅಲ್ಲಿ ಇಟ್ಟಿರ್ತೀರಾ ಆ ದುಡ್ಡು ಕೂಡ ಲಾಸ್ ಆಗುತ್ತೆ, ಪ್ರಾಫಿಟ್ ಏನಿರುತ್ತೆ ಅದು ಕೂಡ ಲಾಸ್ ಆಗುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ SL ಇಲ್ಲದೆ ನೀವು ಟ್ರೇಡ್ ಮಾಡಕ್ಕೆ ಹೋಗ್ಬಿಡಿ. ಇವನ್ ನೀವು ಬಿಗಿನರ್ ಆಗಲಿ ಎಂತ ಪ್ರೋ ಲೆವೆಲ್ ಟ್ರೇಡರ್ ಆದ್ರೂ ಕೂಡ SL ಇಲ್ಲದೆ ಟ್ರೇಡ್ ಮಾಡಕ್ಕೆ ಹೋಗ್ಬಿಡಿ. ಅಲ್ಲಿಂದ ಹೋಪ್ ಬರುತ್ತೆ, ಹೋಪ್ ತುಂಬಾ ವರ್ಸ್ಟ್ ಫೀಲಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. 3ನೇದು ಬಂದು ಲೈಕ್ ಮಾರ್ಕೆಟ್ನ ಒಂದು ಬೈಯಸ್ ಲೈಕ್ ಮೈಂಡ್ ಸೆಟ್ ಅಲ್ಲಿ ಚೆಕ್ ಮಾಡೋದು, ಓಕೆನಾ. ಮಾರ್ಕೆಟ್ ಮೇಲ್ ಹೋಗ್ತಾ ಇರುತ್ತೆ, ಆದ್ರೂ ಕೂಡ ನೀವು ಯಾವಾಗ್ಲೂ ಮೇಲ್ಗಡೆ ಒಂದು ಹೋಗ್ಬೇಕಾದ್ರೆ ಮಾರ್ಕೆಟ್ ಫಸ್ಟ್ ಒಂದು ಫ್ಲುಕ್ ಮೇಲ್ ಹೋಗಿ ವಾಪಸ್ ಒಂದು ಪುಲ್ ಬ್ಯಾಕ್ ಬಂದು ಈ ತರ ಹೋಗುತ್ತೆ. ಲೈಕ್ ಟ್ರೆಂಡಿಂಗ್ ಏನು ಒಂದು ಮೇಲ್ ಹೋಗಿ ವಾಪಸ್ ಸ್ವಲ್ಪ ಬ್ರೇಕ್ ತಗೊಂಡು ವಾಪಸ್ ಆತರ ಲೈಕ್ ಹೈಯರ್ ಹೈ ಅಂತ ಕರೀತಾರೆ, ಆ ತರ ಹೋಗುತ್ತೆ. ನೀವೇನ್ ಮಾಡ್ತೀರಾ ಅಂದ್ರೆ ಯಾವಾಗ ಫುಲ್ ಬ್ಯಾಕ್ ಬರುತ್ತೆ ಮೇಲ್ಗಡೆಯಿಂದ ಪುನಃ ಸೆಲ್ ಮಾಡಕ್ ಶುರು ಮಾಡ್ಬಿಡೋದು, ಅಂದ್ರೆ ಮೇಲ್ಗಡೆಯಿಂದ ಪುಟ್ನ ಬೈ ಮಾಡೋದು. ಇಲ್ಲ ಇನ್ನು ಎಷ್ಟು ಹೋಗುತ್ತೆ ಮಾರ್ಕೆಟ್ ಕೆಳಗಡೆ ಬಂದೇ ಬರುತ್ತೆ ಅಂತ ಮೇಲ್ಗಡೆ PE ನ ಬೈ ಮಾಡೋದು, ಇಲ್ಲ ಮೇಲ್ಗಡೆ PE ನ ಸೆಲ್ ಮಾಡೋದು. ಆ ತಪ್ಪು ಮಾಡಕ್ ಹೋಗ್ಬೇಡಿ. ಯಾವ ತರ ಟ್ರೆಂಡ್ ಇರುತ್ತೆ ಆ ಟ್ರೆಂಡ್ ನ ನಾವು ಫಾಲೋ ಮಾಡ್ಬೇಕು, ಓಕೆನಾ. ಕೆಳಗಡೆನೂ ಅಷ್ಟೇ, ಕೆಳಗಡೆ ಮಾರ್ಕೆಟ್ ಹೋಗ್ತಾ ಇದೆ ಅಂದ್ರೆ ಅದು ಯಾವ ತರ ಟ್ರೆಂಡ್ ಇರುತ್ತೆ, ಕೆಳಗಡೆ ಹೋಗ್ತಾ ಇದೆ ಅಂದ್ರೆ ಆ ಟ್ರೆಂಡ್ ನ ನಾವು ಫಾಲೋ ಮಾಡ್ಬೇಕು. ನಾವು ಬೈಯರ್ಸ್ ಮೈಂಡ್ ಸೆಟ್ ಅಲ್ಲಿ ಕುತ್ಕೋಬಾರ್ದು. ಇನ್ನು ಎಷ್ಟು ಬೀಳುತ್ತೆ, ನಾಳೆ ಎಲ್ಲ ಇವತ್ತಲ್ಲ ನಾಳೆ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ಕಾಲ್ ಬೈ ಮಾಡ್ಬಿಡೋದು. ಪುನಃ ಮಾರ್ಕೆಟ್ ಮೇಲ್ ಹೋಗ್ತಾ ಇದ್ರೆ ಇನ್ನು ಎಷ್ಟು ಮೇಲ್ ಹೋಗುತ್ತೆ, ಕೆಳಗಡೆ ಬರಲೇಬೇಕು ಅಂತ ಮೇಲ್ಗಡೆ PE ನ ಬೈ ಮಾಡೋದು ಇಲ್ಲ ಸೆಲ್ ಮಾಡೋದು. ಆ ತಪ್ಪು ಯಾವುದೇ ಮಾಡಕ್ ಹೋಗ್ಬೇಡಿ. ಅದನ್ನ ಬೈಯರ್ಸ್ ಮೈಂಡ್ ಸೆಟ್ ಅಂತ ಕರಿತೀವಿ. ಅಂದ್ರೆ ನಾವ್ ಹೇಳಿದ್ದೆ ನಡಿಬೇಕು ಮಾರ್ಕೆಟ್ ಅಲ್ಲಿ, ಅದ್ ಮಾರ್ಕೆಟ್ ಅದ್ರ ಪಾಡ್ಗೆ ಅದು ಹೋಗಕ್ ನಾವು ಬಿಡಲ್ಲ. ನಾವ್ ಹೇಳ್ದಂಗೆ ಮಾರ್ಕೆಟ್ ನಡಿಬೇಕು, ಇವತ್ತು ಮೇಲ್ ಹೋಗ್ಬೇಕು, ಇವತ್ತು ಕೆಳಗಡೆ ಬರ್ಬೇಕು ಅಂತ ಅನ್ಕೊ ಬಂದಿರ ಹಂಗೆ ಬರ್ಬೇಕು, ಅದ್ರ ತರನೇ ಟ್ರೇಡ್ ತಗೊಳ್ಳೋದು. ಈ ತಪ್ಪು ದಯವಿಟ್ಟು ಮಾಡಕ್ ಹೋಗ್ಬಿಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಲಾಸ್ಟ್ ತನಕ ನೋಡ್ತಾ ಇದ್ರೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ದಯವಿಟ್ಟು ಇಷ್ಟ ಆಗಿದ್ರೆ ಒಂದು 4 ಜನದ ಜೊತೆ ಶೇರ್ ಮಾಡಿ, ಓಕೆನಾ. ಈ ತರ ಕಂಟೆಂಟ್ ಮಾಡಕ್ಕೆ ತುಂಬಾ ಟೈಮ್ ಮತ್ತೆ ಎಫರ್ಟ್ ಬೇಕಾಗುತ್ತೆ. ಏನಕ್ಕೆ ಅಂದ್ರೆ ನಾನು ಕೂಡ 1.5 year ಅಲ್ಲಿ ಏನ್ ತಪ್ಪು ಮಾಡಿದೀನಿ, ಏನ್ ಕಲ್ತ್ಕೊಂಡಿದೀನಿ ಅದನ್ನ ನಿಮ್ ಮುಂದೆ ಹೇಳ್ತಾ ಇರೋದು, ಓಕೆನಾ. ಯಾವುದೇ ತರ ಸ್ಕ್ರಿಪ್ಟ್ ಬರ್ಕೊಬಂದು ನಿಮ್ಗೆ ಇಂಪ್ರೆಸ್ ಮಾಡೋಕ್ಕೋಸ್ಕರ ನಾನು ಏನು ಹೇಳ್ತಾ ಇಲ್ಲ. ಸೊ ಅದಕ್ಕೋಸ್ಕರನೇ ಇದೇನ್ ಎಫರ್ಟ್ ಆಗ್ತಾ ಇದೀನಿ ಅದು ಎಫರ್ಟ್ಗೋಸ್ಕರ ನಿಮ್ದು ಒಂದು ಜಸ್ಟ್ ಗಿಫ್ಟ್ ಏನ್ ಬೇಕು ಅಂದ್ರೆ ಒಂದು ಲೈಕ್ ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು ಚಾನಲ್ಗೆ, ಓಕೆನಾ.